ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಧರ್ಮಸ್ಥಳದ ವಿಚಾರದಲ್ಲಿ ಯಾರೂ ಭಾವನಾತ್ಮಕ ಹೇಳಿಕೆ ನೀಡುವಂತಿಲ್ಲ ಎಂದು ಶಾಸಕರಿಗೆ ಹಾಗೂ ಸಚಿವರಿಗೆ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಶಾಸಕಾಂಗದ ಸಭೆ ನಡೆಯಿತು. ಸಭೆಯಲ್ಲಿ ಈ ಆದೇಶ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಧರ್ಮಸ್ಥಳಗಳಲ್ಲಿ 13 ಸ್ಥಳಗಳಲ್ಲಿ ಎಸ್ಐಟಿ ಶೋಧ ನಡೆಸಿದೆ. 13ನೇ ಪಾಯಿಂಟ್ನಲ್ಲೂ ಯಾವ ಅವಶೇಷ ದೊರೆತಿಲ್ಲ. ಮುಂದೆ ಏನು ಮಾಡಬೇಕು ಎನ್ನುವುದನ್ನು ತೀರ್ಮಾನಿಸಲಾಗುವುದು ಎಂದರು. ಎಸ್ಐಟಿ ಬಗ್ಗೆ ಜನರಿಗೆ ಒಳ್ಳೆಯ ಅಭಿಪ್ರಾಯವಿದೆ. ಯಾವುದೇ ರೀತಿಯ ಭಾವನಾತ್ಮಕ ಹೇಳಿಕೆ ನೀಡಬೇಡಿ ಎಂದು ಶಾಸಕರಿಗೆ ಹಾಗೂ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ನಾವು ಯಾರ ಪರವೂ ಇಲ್ಲ, ವಿರುದ್ಧವೂ ಇಲ್ಲ. ಸತ್ಯದ ತನಿಖೆ ನಡೆಯುತ್ತಿದೆ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕಾರವಾರದ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಇಂದು ನಸುಕಿನ ಜಾವ ಈ ದಾಳಿ ನಡೆದಿದೆ. 6 ಜನ ಅಧಿಕಾರಿಗಳು 4 ವಾಹನಗಳಲ್ಲಿ ಇಂದು ಮುಂಜಾನೆ ಸತೀಶ್ ಸೈಲ್ ಮನೆಗೆ ಬಂದು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದೆ. ಮನೆಯ ಸುತ್ತ ಭದ್ರತೆ ಒದಗಿಸಲಾಗಿದೆ. ಸಿಐಎಸ್ಎಫ್ ಸಿಬ್ಬಂದಿ ಮನೆಯ ಕಾವಲು ಕಾಯುತ್ತಿದ್ದಾರೆ. ಸದ್ಯ ಸತೀಶ್ ಸೈಲ್ ಮನೆಯಲ್ಲಿಲ್ಲ. ಅವರ ಕುಟುಂಬದವರಿಂದ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಈಗ ಸೂ ಫ್ರಮ್ ಸೋ ಚಿತ್ರದ್ದೇ ಸುದ್ದಿ. ಕನ್ನಡಿಗರ ಮನಗೆಲ್ಲುವಲ್ಲಿ ಈ ಚಿತ್ರ ಸಫಲವಾಗಿದೆ. ಬಿಡುಗಡೆಯಾದ 3ನೇ ವಾರದಲ್ಲಿಯೂ ಈ ಚಿತ್ರ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಈ ಮಧ್ಯೆ ಸೂ ಫ್ರಮ್ ಸೋ ಚಿತ್ರತಂಡ ಮುಂಬೈನಲ್ಲಿ ನಟ ಅಜಯ್ ದೇವಗನ್ ಅವರನ್ನು ಭೇಟಿಯಾಗಿದೆ. ಇತ್ತೀಚೆಗಷ್ಟೇ ಈ ಚಿತ್ರ ತೆಲುಗು ಭಾಷೆಗೆ ಡಬ್ ಆಗಲಿದೆ ಎನ್ನುವ ವಿಚಾರ ಸುದ್ದಿಯಾಗಿತ್ತು. ಇದೀಗ ಹಿಂದಿಗೂ ರೀಮೇಕ್ ಆಗತ್ತಾ ಈ ಚಿತ್ರ ಎನ್ನುವ ಕುತೂಹಲ ಮೂಡಿದೆ. ಜುಲೈ 25ರಂದೇ ಬಿಡುಗಡೆಯಾದ ಹಿಂದಿಯ ಸಯಾರ, ಹಾಲಿವುಡ್ನ F1 ಹಾಗೂ ತೆಲುಗಿನ ಹರಿಹರ ವೀರಮಲ್ಲು ಚಿತ್ರಗಳಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ ಜೆಪಿ ತೂಮಿನಾಡು ನಿರ್ದೇಶನದ ಸೂ ಫ್ರಮ್ ಸೋ ಚಿತ್ರ. ಮೈಸೂರು ದಸರಾದಲ್ಲಿ ಭಾಗವಹಿಸಲು ಮೈಸೂರಿಗೆ ಆಗಮಿಸಿರುವ ಆನೆಗಳ ತಾಲೀಮು ಆರಂಭವಾಗಿದೆ. ಅಂಬಾರಿ ಆನೆ ಅಭಿಮನ್ಯು ನೇತೃತ್ವದಲ್ಲಿ ಆನೆಗಳು ಆಲ್ಬರ್ಟ್ ವಿಕ್ಟರ್ ರಸ್ತೆ, ಸಯಾಜಿರಾವ್ ರಸ್ತೆಯಲ್ಲಿ ಸಂಚರಿಸಿದವು. ರಸ್ತೆಯ 2 ಕಡೆ ನಿಂತ ಜನರು ಆನೆಗಳ ವಾಕಿಂಗ್ ಅನ್ನು ಖುಷಿಯಿಂದ ನೋಡಿದರು. ಗಜಪಡೆಗೆ ಕೈ ಮುಗಿದರು. ಆನೆಗಳ ಸಾಲಿನಲ್ಲಿ ಅಂತರ ಹೆಚ್ಚಾದಾಗ ಅಭಿಮನ್ಯು, ಭೀಮ ಹಾಗೂ ಧನಂಜಯ ತಮ್ಮ ವೇಗ ಕಡಿಮೆಗೊಳಿಸಿ ಸ್ವಲ್ಪ ಹೊತ್ತು ನಿಂತು ಬೇರೆ ಆನೆಗಳ ಸ್ಪೀಡ್ಗೆ ಹೊಂದಿಕೊಳ್ಳುತ್ತಿದ್ದ ದೃಶ್ಯ ಗಮನ ಸೆಳೆಯಿತು. ವಾಕಿಂಗ್ ಇಂದ ವಾಪಸ್ ಬರುವಾಗ ಧನಂಜಯ ಗುಂಪನ್ನು ಮುನ್ನಡೆಸಿದನು. ಪ್ರತಿನಿತ್ಯ ಸಂಜೆ 5ವರೆಗೆ ತಮ್ಮ ವಾಕಿಂಗ್ ಆರಂಭಿಸುವ ಆನೆಗಳು 6:30 ಹೊತ್ತಿಗೆ ಅರಮನೆಗೆ ವಾಪಸ್ಸಾಗುತ್ತದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೊದಲ ಸಾವು ಸಂಭವಿಸಿದ ತಕ್ಷಣ ಅಧಿಕಾರಿಗಳು ನನಗೆ ಮಾಹಿತಿ ಕೊಟ್ಟಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ವಿಧಾನಸಭೆಯಲ್ಲಿ ಈ ವಿಷಯದ ಬಗ್ಗೆ ವಿಪಕ್ಷದ ನಾಯಕ ಆರ್ ಅಶೋಕ್ ಅನೇಕ ಪ್ರಶ್ನೆಗಳನ್ನು ಸದನದ ಮುಂದಿಟ್ಟಿದ್ದರು. ನಂತರ ಸದನವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿಗಳು, ಅಧಿಕಾರಿಗಳಿಂದ ಸಾವು ನೋವಿನ ಬಗ್ಗೆ ನನಗೆ ತಕ್ಷಣದ ಮಾಹಿತಿ ಬಂದಿರಲಿಲ್ಲ ಎಂದಿದ್ದಾರೆ. ಸಂಜೆ 5:30ರವರೆಗೂ ಅಲ್ಲಿ ಏನಾಗುತ್ತಿದೆ ಎಂಬ ಖಚಿತ ಮಾಹಿತಿ ನನಗಿರಲಿಲ್ಲ ಎಂದಿದ್ದಾರೆ. ಕಾನೂನು ಸಲಹೆಗಾರ ಪೊನ್ನಣ್ಣ ಕಾಲ್ ಮಾಡುವವರೆಗೂ ನನಗೆ ಗೇಟ್ ಬಳಿ ಕಾಲ್ತುಳಿತ ಸಂಭವಿಸಿದೆ, ಸಾವಾಗಿದೆ ಎನ್ನುವ ವಿಚಾರವೇ ಗೊತ್ತಿರಲಿಲ್ಲ ಎಂದಿದ್ದಾರೆ. ವಿರೋಧ ಪಕ್ಷಗಳ ಆರೋಪಗಳಿಗೆ ಉತ್ತರಿಸುವಂತೆ ಶಾಸಕರಿಗೆ ಸೂಚಿಸಿದ್ದಾರೆ ಸಿಎಂ. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.